ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ, ಓಂ ಶ್ರೀ ಸ್ಕಂದಾಯ ನಮಃ. ಸ್ವಾಮಿ ಕುರುಗಚ್ಚ. ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚರ್ಮ ರೋಗ ಇರುತ್ತಲ್ವ, ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ವ್ಯಾಧಿ ಆಗಿರಲಿ ಅದನ್ನು ದೂರ ಮಾಡಲು ಸುಬ್ರಹ್ಮಣ್ಯ ದೇವರಿಗೆ ಅಂದರೆ ನಾಗದೇವರಿಗೆ ಈ ಹೂವನ್ನು ಸಮರ್ಪಣೆ ಮಾಡಿ. ಹೂ ಯಾವುದು ಅನ್ನೋದನ್ನು ಹೇಳ್ತಾನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದು ನೀವು ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಉಪಯುಕ್ತ ಅಂದರೆ ಸಂಬಂಧಪಟ್ಟ ಮತ್ತು ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸದ್ಯ ಬೆಲ್ ಐಕಾನ್ ಕ್ಲಿಕ್ ಮಾಡಿದೆ, ಆಲ್ ಅಂತ ಬರ್ತಾನೆ, ಕ್ಲಿಕ್ ಮಾಡಿದೆ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೆ ಏನಾದರೂ ಬೇಸರ, ದುಃಖ ಏನೇ ಆಗಿರಲಿ, ಏನೇ ಒಂದು ಪ್ರಶ್ನೆ ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಸಮಾಧಾನದ ಅಥವಾ ಅದಕ್ಕೇನಾದರೂ ಉತ್ತರ ಬೇಕು, ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಸ್ಪಷ್ಟವಾಗಿ ಅರ್ಥ ಆಗುವಾಗೆ ಬರೆದುಕೊಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕೋದು, ಎರಡೂ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಪ್ರಶ್ನೆಯನ್ನು ಹಾಕಿ ಸ್ಪಷ್ಟವಾಗಿರಬೇಕು, ಅರ್ಥ ಆಗುವಾಗೆ ಇರಬೇಕು. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ತಿಳಿಬೇಕು ಅಂದರೆ ಅದನ್ನು ಕೂಡ ಹಾಕ್ಬೋದು. ಹಾಗೆಯೇ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ತಿಳಿಸ್ಬೋದು. ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ್ಜು ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ. ಹಿಂಗಾರ ಪಿಂಗಾರ ಅಂತ ಹೇಳ್ತಾರಲ್ವ, ಅಂದರೆ ಹೊಂಬಾಳೆ ಕನ್ನಡದಲ್ಲಿ. ಅದನ್ನು ಅದು ನಾಗದೇವರಿಗೆ ಅಂದರೆ ಸುಬ್ರಹ್ಮಣ್ಯ ದೇವರಿಗೆ ತುಂಬ ಪ್ರಿಯವಾದ ಒಂದು ಹೂ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಡ್ತಾರೆ ಅವರು. ಒಂದು ಕೇದಿಗೆ ಹೂ, ಮತ್ತೊಂದು ಹಿಂಗಾರ ಅಂದರೆ ಹೊಂಬಾಳೆ. ಇದನ್ನು ಚರ್ಮ ವ್ಯಾಧಿ ಅಂದರೆ ಚರ್ಮ ರೋಗಕ್ಕೆ ಏನಾದರೂ ಚರ್ಮ ರೋಗ ತುಂಬ ಬಾಧೆ ಕೊಡ್ತಾ ಇದೆ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದು ನಾಗದೇವರಿಗೆ ಸಂಬಂಧಪಟ್ಟದ ಅವರ ದೋಷದಿಂದ ಬರುವಂಥದ್ದು. ಅದಕ್ಕೆ ನೀವು ಏನು ಮಾಡಬೇಕು, ಆದಷ್ಟು ಈ ಹಿಂಗಾರವನ್ನು ಅಂದರೆ ಹೊಂಬಾಳೆಯನ್ನು ಆದಷ್ಟು ದೇವಸ್ಥಾನ ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನ ಇರುತ್ತೆ ಅಲ್ವಾ, ದೇವಸ್ಥಾನ ಅಂದರೆ ನಾಗದೇವರಿಗೆ ಸಂಬಂಧಪಟ್ಟ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಮಂಗಳವಾರದ ದಿನ ಅರ್ಪಿಸ್ತಾ ಇದ್ದರೆ, ನಿರಂತರವಾಗಿ ಅರ್ಪಿಸ್ತಾ ಇದ್ದರೆ, ಪ್ರಾರ್ಥನೆ ಮಾಡ್ತಾ ಇದ್ದರೆ ಅಲ್ಲಿ ಹೋಗಿ ಇದನ್ನು ಕೊಟ್ಟು ಖಂಡಿತವಾಗ್ಲೂ ಆ ಚರ್ಮ ರೋಗದಿಂದ ನೀವು ಮುಕ್ತಿಯನ್ನು ಪಡೆಯಬಹುದು ಅಂತ ಹೇಳ್ತಾ ಇದ್ದೇನೆ. ಅಂದರೆ ಅವರಿಗೆ ತುಂಬ ಪ್ರಿಯವಾದ ಹೂ ಅಂತಲೇ ಹೇಳಬಹುದು. ಇದನ್ನು ನೀವು ಅರ್ಪಿಸಿ, ಎಷ್ಟು ಸಾಧ್ಯವೋ ಅಷ್ಟು ಅರ್ಪಿಸ್ತಾ ಇರಿ, ಒಳ್ಳೆಯದಾಗುತ್ತೆ.